दधानं दिवो अरतिं पृथिव्या वैश्वानरमृता आजातमग्निं कविं सम्राजमतिथिं जनानामासन्नापात्रं जलयन्त देवाः तत्पुरुषाय विद्महे महादेवाय धीमहि तन्नो रुद्रः प्रचोदयात् ಶ್ರೀಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಪಂಚಗ್ರಹ ಕೂಟ ಅನ್ನುವಂಥದ್ದು ನಡೀತಾ ಇದೆ. ಮೊದಲಾಗಿ ಜನ್ಮ ಶನಿ ಪ್ರಭಾವ, ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ಅದು ನಿಮಗೆ ಉತ್ತಮವಾದ ಸಂಕೇತ ಅಲ್ಲ. ಜನ್ಮ ಶನಿ ಅನ್ನುವಂಥದ್ದು ಸ್ವಲ್ಪ ನಿಮಗೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಪ್ರತಿ ಶನಿವಾರ ಶನೇಶ್ವರನ ದರ್ಶನ, ತಿಂಗಳಿಗೊಮ್ಮೆ ತೈಲಾಭಿಷೇಕ, ಶಿವನ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಫೆಬ್ರವರಿ ತಿಂಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅದು ಬಹಳ ಮುಖ್ಯ. ಮಹಾಶಿವರಾತ್ರಿ 15ನೇ ತಾರೀಕು ಇರೋದ್ರಿಂದ ಸೌರ ಚಾಂದ್ರ ಮಹಾಶಿವರಾತ್ರಿ ಮಹಾ ಮಹೋತ್ಸವ ವರ್ಷಕ್ಕೆ ಒಮ್ಮೆ ಬರುವಂತಹ ಅತ್ಯಂತ ಅದ್ಭುತವಾದ ಪರ್ವಕಾಲ. ಅವತ್ತಿನ ದಿನ ಶಿವನ ಆರಾಧನೆ ಮಾಡ್ಬೋದು. ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಮುಖಾಂತರ ಸ್ವಾಮಿಯನ್ನ ಅರ್ಚಿಸೋದು, ಅಭಿಷೇಕ ಮಾಡುವಂಥದ್ದು, ಧ್ಯಾನ ಮಂತ್ರಾದಿಗಳನ್ನು ಸಮರ್ಪಣೆ ಮಾಡುವಂತಹ ಉತ್ತಮ ಕಾಲ. ಅದರ ಹಿಂದಿನ ದಿನ 14ನೇ ತಾರೀಕು ಶನಿ ಪ್ರದೋಷ. ಶನಿ ಪ್ರದೋಷ ದಿನ ಶನೇಶ್ವರ, ಶಿವ ಹಾಗೂ ನಂದೀಶ್ವರನಿಗೆ ವಿಶೇಷವಾದಂಥ ಪೂಜೆಗಳು ದೇಶದೆಲ್ಲೆಡೆ ನಡೆಯುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳು ಶಿವನ ತಿಂಗಳು ಅಂತ ನಾವು ತಗೊಳ್ಬೋದು. ಹಾಗಾಗಿ ಈ ಜನ್ಮಶನಿ ಪ್ರಭಾವದಿಂದ ನೀವು ದೂರ ಆಗಬೇಕು, ಅದರ ಕಷ್ಟಗಳಿಂದ ದೂರ ಆಗಬೇಕಂದ್ರೆ ಖಂಡಿತವಾಗಲೂ ಶಿವನ ದರ್ಶನ ಮಾಡಬೇಕು. ಇನ್ನು ಗುರುಬಲ ಅನ್ನುವಂಥದ್ದಿಲ್ಲ. ಗುರು ನಿಮಗೆ ಸುಖ ಸ್ಥಾನದಲ್ಲಿದ್ದಾರೆ ಬಿಟ್ಟರೆ ಗುರುವಿನ ದೃಷ್ಟಿ ಆಗ್ಬೋದು, ಗುರುವಿನ ಬಲ ಆಗುವಂಥದ್ದು ಇಲ್ಲ. ಗುರು ನಿಮಗೆ ನೆಗೆಟಿವ್ ಕೊಡುವಂಥದ್ದೇನಿಲ್ಲ, ಹಾಗಂತ ಪಾಸಿಟಿವ್ ಇಲ್ಲದೆ ನ್ಯೂಟ್ರಲೈಸ್ ಸಿಸ್ಟಮಲ್ಲಿ ಇರ್ತಾರೆ. ಇದನ್ನು ಹೊರತುಪಡಿಸಿ 6ನೇ ಮನೆಯಲ್ಲಿ ಕೇತುವಿನ ಪ್ರಭಾವ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕೊಡಬಹುದಂಥ ಸಾಧ್ಯತೆಗಳು. ಆದರೆ ಈ ಪಂಚಗ್ರಹ ಕೂಟ ಇದೆಯಲ್ಲ, ಅದು 12ನೇ ಮನೆಯಲ್ಲಿ ಆಗ್ತಾ ಇರೋದು. 12ನೇ ಮನೆಯನ್ನು ನಾವು ಹೌಸ್ ಆಫ್ ಲಾಸ್ ಅಂತ ಕರಿತೀವಿ, ನಷ್ಟಸ್ಥಾನ, ವ್ಯಯಸ್ಥಾನ ಅಂತ ಕರಿತೀವಿ. 3ನೇ ತಾರೀಕು ಫೆಬ್ರವರಿ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾರೆ ಯಾರು? ಬುಧ. ಹಾಗಾಗಿ ಸುಖ ಕಡಿಮೆ ಆಗುತ್ತೆ, ಶುಭ ಕಾರ್ಯ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ತೊಂದರೆಗಳು ಬರುತ್ತೆ. ಅಂದರೆ ಶುಭ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು, ಸಮಸ್ಯೆಗಳಾಗುವಂಥದ್ದು ಈ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಬುಧ ಗ್ರಹ ಚೆನ್ನಾಗಿಲ್ಲ. ನವಗ್ರಹಗಳಲ್ಲಿ ದೇವಮೂಲೆ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಬುಧನನ್ನು ಆರಾಧನೆ ಮಾಡುವಂಥದ್ದು, ಬುಧನ ಸ್ಮರಣೆ, ಬುಧನ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಬುಧ 12ನೇ ಮನೆಗೆ ಬರ್ತಾ ಇದ್ದಾರೆ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಳವಳ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು 5ನೇ ತಾರೀಕು ಶುಕ್ರ 12ನೇ ಮನೆಗೆ ಬರ್ತಾರೆ, ಅದು ನಷ್ಟ ಸ್ಥಾನಕ್ಕೆ. ಅಲ್ಲಿಗೆ ಧೈರ್ಯ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ. ಮತ್ತು ಅಷ್ಟಮ ಸ್ಥಾನಾಧಿಪತಿ, ಅದೃಷ್ಟ ಸ್ಥಾನಾಧಿಪತಿ ವ್ಯಯಕ್ಕೆ ಬಂದಾಗ ಸ್ವಲ್ಪ ಅದೃಷ್ಟಗಳು ಕಡಿಮೆ ಆಗುವಂಥ ಸಾಧ್ಯತೆ. ನವಗ್ರಹಗಳಲ್ಲಿ ಪೂರ್ವ ದಿಕ್ಕಲ್ಲಿರ್ತಕ್ಕಂಥ ಶುಕ್ರನನ್ನು ದರ್ಶನ ಮಾಡಿ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು 13ನೇ ತಾರೀಕು 6ನೇ ಮನೆ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂಥ ಸೂರ್ಯ 12ನೇ ಮನೆಗೆ ಬಂದು ವ್ಯಯಸ್ಥಾನಕ್ಕೆ, ನಷ್ಟಸ್ಥಾನಕ್ಕೆ ಬಂದು ಋಣಗಳು ಸ್ವಲ್ಪ ಸಾಲ ಮಾಡ್ತೀರಾ ಫೆಬ್ರವರಿ ತಿಂಗಳಲ್ಲಿ. ರೋಗ ಬಾಧೆಗಳು ಸ್ವಲ್ಪ ಬರುತ್ತೆ, ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಏನಪ್ಪ ಜೀವನ ಅನ್ನುವಂಥ ಯೋಚನೆಗೆ ನೀವು ಸ್ವಲ್ಪ ಒಳಗಾಗ್ತೀರಾ, ಚಿಂತನೆಯನ್ನು ಮಾಡ್ತೀರಾ. ಹಾಗಾಗಿ ಸೂರ್ಯ ದರ್ಶನ ಮಾಡುವಂಥದ್ದು, ನವಗ್ರಹಗಳ ಮಧ್ಯದಲ್ಲಿರ್ತಕ್ಕಂಥ ಸೂರ್ಯನನ್ನು ದರ್ಶನ ಮಾಡಿ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸುವಂಥದ್ದು, ಪ್ರತ್ಯಕ್ಷ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ನಿಮ್ಮ ರಾಶಿಯಿಂದ 2 ಮತ್ತು 9ನೇ ಸ್ಥಾನಾಧಿಪತಿ ಅಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ 23ನೇ ತಾರೀಕು 12ನೇ ಮನೆಗೆ ಬಂದು ಸ್ವಲ್ಪ ಧನದಲ್ಲಿ ಸಮಸ್ಯೆ, ಹಣ ಬರುವುದರಲ್ಲಿ ಸಮಸ್ಯೆ, ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ನಿಮ್ಮ ಮಾತಿಗೆ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗುವಂಥದ್ದು, ನಿಮ್ಮ ಮಾತಿನಿಂದ ನಿಮಗೆ ಕೆಟ್ಟ ಹೆಸರು ಬರುವಂಥದ್ದು, ಜೊತೆಗೆ ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪರೀಕ್ಷಾರ್ಥಿ ವಿದ್ಯಾರ್ಥಿಗಳು ಸ್ವಲ್ಪ ವಿಲ್ ಪವರನ್ನು ಹೆಚ್ಚಿಸ್ಕೋಬೇಕು. ಕುಜನಿಗೆ ಪರಿಹಾರ ಅನ್ನುವಂಥದ್ದು ನವಗ್ರಹಗಳಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂಥ ಕುಜನಿಗೆ ಒಂದು ಪ್ರಾರ್ಥನೆ, ದರ್ಶನ, ಪ್ರದಕ್ಷಿಣೆ ಮಾಡುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ರಾಹುನು 12ನೇ ಮನೆಯಲ್ಲಿ ಕೂತಿರೋದ್ರಿಂದ ಮೀನರಾಶಿಯವರಿಗೆ ಈ ಪಂಚಗ್ರಹ ಕೂಟ ಅನ್ನುವಂಥದ್ದು ಸ್ವಲ್ಪ ಒಳ್ಳೆಯದಲ್ಲ. ಕೆಟ್ಟದ್ದು ಅಂತ ನಾನು ಹೇಳಲ್ಲ, ಒಳ್ಳೆಯದಲ್ಲ.
5 ಗ್ರಹಗಳು ನಿಮಗೆ ಬಲಹೀನವಾಗಿ, ಜೊತೆಗೆ ಕೇತುನು ರೋಗಸ್ಥಾನದಲ್ಲಿದ್ದು, ಶನಿನು ಜನ್ಮಶನಿಯಾಗಿ, ಗುರುಬಲನೂ ಇಲ್ಲದೆ 9 ಗ್ರಹಗಳಲ್ಲಿ 8 ಗ್ರಹಗಳು ಕೂಡ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಕಿಂಚಿತ್ ಸಪೋರ್ಟು ಮಾಡ್ತಾ ಇಲ್ಲ, ಮಾಡಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಏಟು ಬಿದ್ದರೆ ತಡಿಬೋದು, ಸುಮಾರು ಏಟುಗಳು ಬೀಳ್ತಾ ಇದ್ರೆ ಎಷ್ಟು ತಡೆಯೋಕ್ಕಾಗತ್ತೆ? ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಖಂಡಿತವಾಗ್ಲೂ ಚೆನ್ನಾಗಿಲ್ಲ. ಜಾಗರೂಕತರಾಗಿರಬೇಕು. ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸಿ 8 ಗ್ರಹಗಳು ನೆಗೆಟಿವ್ ಆಗಿದ್ರೆ ಅದಕ್ಕೆ ಏನು ಪರಿಹಾರ ಅಂತ ಕಂಡುಕೊಂಡು ಪರಿಹಾರ ಮಾಡುವಂಥದ್ದು ಬಹಳ ಮುಖ್ಯ. ಹೇಳುತ್ತೆ ಮೀನರಾಶಿಯವರಿಗೆ ಏನೋ ಬಹಳ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೇಳೋದಾದರೆ, ಮೀನರಾಶಿಯವರಿಗೆ ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳುತ್ತೆ. ಅತ್ಯಂಬುಪಾನಃ ಸಮಾಚಾರು ದೇಹ ಸ್ವದಾರಗಸ್ತೋ ಯುಜವಿತ್ತ ಭೋಕ್ತ ವಿದ್ಯಾನ್ಕೃತೋ ಜ್ಞೋಭಿಮತ್ಯವಕ್ತ್ರಾನೆ ಶುಭೇಕ್ತಣೋ ಭಾಗ್ಯಯುತೋರ ರಾಶೌ. ಮೀನರಾಶಿಯವರಿಗೆ ಪಂಚಗ್ರಹ ಕೂಟ ಆದ್ರಿಂದ ಅತಿ ಹೆಚ್ಚಾದ ನೀರನ್ನು ಕುಡಿತಾ ಇರ್ತೀರಾ. ಸರಿ ಸಮಾನವಾದಂಥ ಅಂಗಾಂಗಗಳ ನೋವುಗಳು ಹೆಚ್ಚಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಸಮಸ್ಯೆಗಳು ಬಂದು ಸಂತಾನಕ್ಕೆ ಸ್ವಲ್ಪ ಅಡ್ಡಿಯಾಗುತ್ತೆ. ಸ್ವಲ್ಪ ವಸ್ತುಗಳು ಖರೀದಿ ಮಾಡೋದ್ರಲ್ಲಿ ಹಣ ವ್ಯತ್ಯಯ ಮಾಡಿ ದುಡ್ಡಿಗೆ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡ್ಕೋತೀರಾ. ಸುಖವನ್ನು ಸ್ವಲ್ಪ ಕಡಿಮೆ ಅನುಭವಿಸ್ತೀರಾ. ಕೃತಜ್ಞತೆ ಸಿಗೋದಿಲ್ಲ, ನಿಮಗೆ ಸಹಾಯ ಮಾಡಿದ್ರು ಸಪೋರ್ಟ್ ಸಿಗಲ್ಲ. ಶತ್ರುಗಳು ನಿಮಗೆ ಜಾಸ್ತಿ ಆಗ್ತಾರೆ. ಕಣ್ಣಿನ ಸಮಸ್ಯೆಗಳು ಬಂದು ಭಾಗ್ಯದಲ್ಲಿ ಸ್ವಲ್ಪ ಹೀನರಾಗ್ತೀರಾ. ಜನರಲೈಸ್ ನೋಡೋದಾದ್ರೆ ಜಾಬ್ ರಿಲೇಟೆಡ್ ಸ್ವಲ್ಪ ಇಶ್ಯೂಸ್ ಆಗ್ತಾ ಇದೆ. ಅವಕಾಶಗಳು ನಿಮಗೆ ಸಿಗೋದಿಲ್ಲ. ಮತ್ತು ಆಸ್ತಿ ಪತ್ರಗಳ ವಿಚಾರದಲ್ಲಿ ಎಚ್ಚರ ವಹಿಸಿ, ಮೋಸ ಹೋಗುವ ಸಾಧ್ಯತೆ, ಕಣ್ಣಿನ ಸಮಸ್ಯೆ ಕಾಡುವಂಥದ್ದು, ಅಧಿಕ ತಿರುಗಾಟ, ವ್ಯಾಪಾರ ವ್ಯವಹಾರದಲ್ಲಿ ಕುಂಠಿತ ಪ್ರಗತಿ, ಸ್ವಲ್ಪ ಸಾಲಬಾಧೆ ಆಗುವಂಥದ್ದು, ಅಲ್ಪ ಪ್ರಗತಿ ಕಾಣ್ತಾ ಇದೆ. ಸಮಾಜದಲ್ಲಿ ಸ್ವಲ್ಪ ಹೆಸರನ್ನು ಕೆಡಿಸ್ಕೊಳ್ಳುವಂಥ ಸಾಧ್ಯತೆ. ದೊಡ್ಡ ದೊಡ್ಡ ಆಸೆಗಳನ್ನು ಪಡ್ಕೊಳ್ಳೋಕೆ ಹೋಗ್ಬೇಡಿ. ಈ ತಿಂಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಬಲಹೀನವಾಗ್ತೀರಾ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಗೌರ್ಮೆಂಟ್ ಅಧಿಕಾರಿಗಳು, ಗೌರ್ಮೆಂಟ್ ಜೊತೆ ವ್ಯಾಪಾರ ಮಾಡುವಂಥವರು, ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಜಾಗರೂಕತರಾಗಿರಬೇಕು. ಪ್ರಶಂಸೆ ಸಿಗಲ್ಲ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ದು ಬಹಳ ಮುಖ್ಯ. ಆಕಸ್ಮಿಕವಾಗಿ ಧನ ನಷ್ಟ ಆಗುವಂಥ ಸಾಧ್ಯತೆ, ಮೆಡಿಕಲ್ ಎಮರ್ಜೆನ್ಸೀಸು, ಆರೋಗ್ಯ ಕೆಡುವಂಥದ್ದು, ನಿಮಗೆ ನಿಮ್ಮ ಕುಟುಂಬದವರಿಗೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ. ದೀರ್ಘಕಾಲದ ಸಮಸ್ಯೆಗಳು ದೊಡ್ಡ ಪ್ರಮಾಣವಾಗುತ್ತೆ. ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಕುಟುಂಬ ಸಮೇತವಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವಂಥ ಸ್ಥಿತಿಗಳು ಬರುತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ಕಳ್ಕೋತೀರಾ. ಬಂಡವಾಳ ಹೂಡಿಕೆಗೆ ಈ ಒಳ್ಳೆ ಮಾಸ ಅಲ್ಲ. ಅನಿರೀಕ್ಷಿತವಾಗಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ರೈತರಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಬರೋದು. ವಾಹನ ಚಾಲಕರು, ಮಾಲೀಕರು ಕೂಡ ಸ್ವಲ್ಪ ಇಶ್ಯೂಸ್ ಆಗೋದು, ಜಾರ್ ಬೀಳೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗೋದು, ಇದೆಲ್ಲ ಸಾಧ್ಯತೆಗಳಿರುತ್ತೆ. ಅನಿರೀಕ್ಷಿತವಾಗಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹೋಟೆಲ್ ಉದ್ಯಮದಲ್ಲೂ ಕೂಡ ಸ್ವಲ್ಪ ನಷ್ಟ ಸಾಧ್ಯತೆಗಳು ಹೆಚ್ಚಾಗಿದೆ. ಏನು ಗುರುಗಳೇ, ಮೀನರಾಶಿಯವರಿಗೆ ಬರೀ ಕೆಟ್ಟದ್ದೇ ಹೇಳ್ಬಿಟ್ರಲ್ಲ, ಹೆಂಗೆ ನಾವು ಜೀವನ ಮಾಡೋದು ಅಂತಂದರೆ ಹಂಗಲ್ಲ. ನಿಮ್ಮ ಜನ್ಮ ಜಾತಕ ಚೆನ್ನಾಗಿದ್ರೆ ಇದೆಲ್ಲ ಸ್ವಲ್ಪ ಫಲ ಪಾಸಿಟಿವ್ ಆಗಿಬಿಡುತ್ತೆ. ಈ 1 ತಿಂಗಳು ಮಾತ್ರ ಅಷ್ಟೇ. ಬರೋ ತಿಂಗಳಿಂದ ನಿಮಗೇನು ತೊಂದರೆ ಇಲ್ಲ. ಈ 1 ತಿಂಗಳು ಸ್ವಲ್ಪ ಅತ್ಯಂತ ಸಮಸ್ಯೆಗಳು ನೆಗೆಟಿವ್ ಅಂತಲೇ ಹೇಳ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿ ರಾಜಕೀಯ ವ್ಯಕ್ತಿಗಳು ಕೂಡ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಆಭರಣಗಳ ವಿಚಾರದಲ್ಲಿ ಎಚ್ಚರವೇ. ಕಳ್ಳತನವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಪ್ರಯಾಣವನ್ನು ಕಡಿಮೆ ಮಾಡುವಂಥದ್ದು ಬಹಳ ಉತ್ತಮ ಮೀನರಾಶಿಯವರು. ಒಟ್ಟಾರೆ ಹೇಳೋದಾದ್ರೆ ಮೀನರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಒಳಿತಾದಂಥ ಯಾವುದೇ ರೂಪಗಳು ಕಾಣ್ತಿಲ್ಲ. ಕಂಪಲ್ಸರಿ ಮೀನರಾಶಿಯವರು ಪ್ರತಿಯೊಬ್ಬರು ಕೂಡ ಡೇ 1 ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ ತಿಂಗಳು ಮುಗಿಯೋವರೆಗೂ ಕೂಡ ಪ್ರತಿನಿತ್ಯ ನವಗ್ರಹಗಳ ದೇವಸ್ಥಾನ ಪ್ರದಕ್ಷಿಣೆ ಮಾಡುವಂಥದ್ದು, ಸೂರ್ಯನಿಗೆ ಪ್ರಾರ್ಥನೆ ಮಾಡುವಂಥದ್ದು, ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಗೋವನ್ನು ದರ್ಶನ ಮಾಡಿ ಗೋವಿಗೆ ಏನಾದರೂ ಗ್ರಾಸವನ್ನು ಕೊಡುವಂಥದ್ದು, ಸಾಷ್ಟಾಂಗ ನಮಸ್ಕಾರವನ್ನು ದೇವಸ್ಥಾನದಲ್ಲಿ ಮಾಡುವಂಥದ್ದು ಇತ್ಯಾದಿಗಳನ್ನು ಮಾಡೋದ್ರಿಂದ ಖಂಡಿತವಾಗಲೂ ಭಗವಂತನ ಕೃಪಾಶೀರ್ವಾದದಿಂದ ಮತ್ತಷ್ಟು ಶುಭ ಫಲವನ್ನು ನೀವು ಕಾಣಬಹುದು. ಸರಿ, ಹಾಗಿದ್ರೆ ಈಗ ನಿಮಗೆ ಗುರುಬಲ ಅನ್ನುವಂಥದ್ದು ಇಲ್ಲ. ಜೂನ್ 2ನೇ ತಾರೀಕು ಗುರುಬಲ ಬರುತ್ತೆ 2026. ಹಾಗಾಗಿ ಗುರುಬಲ ಬರ್ತಾ ಇರೋದ್ರಿಂದ ಗುರುವನ್ನ ಒಂದು ಥ್ಯಾಂಕ್ಸ್ ಹೇಳಿ, ಬಾ ಭಗವಂತ ನನ್ನ ಜೀವನದಲ್ಲಿ ಮಕರ ರಾಶಿಗೆ ಗುರುಬಲ ಕೊಡ್ತಾ ಇದೆಯಾ, ಇನ್ನಷ್ಟು ನಂಗೆ ಅಭಿವೃದ್ಧಿ ಮಾಡು ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದು. ಜೂನ್ 2ನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಊರಲ್ಲೋ, ನಿಮ್ಮ ಮಠದಲ್ಲೋ, ದೇವಸ್ಥಾನದಲ್ಲಿ ಎಲ್ಲಾದರೂ ಗುರುಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಆ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡೋದು ತುಂಬ ಒಳ್ಳೆಯದು. ಆ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಪೂಜೆಗೆ ಪಾಲ್ಗೊಳ್ಳಿ. ಅದು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿ, ಒಳ್ಳೆಯದು. ಎಲ್ಲೂ ನಿಮ್ಗೆ ಅವಕಾಶ ಸಿಕ್ಕಲಿಲ್ವಾ, ನಾನು ನಿಮಗೋಸ್ಕರ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಇದೇ 2026 ಜೂನ್ 2ನೇ ತಾರೀಕು
ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗೋ ರಸ್ತೆಯಲ್ಲಿ ಅತ್ತಿಬೇಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ರಾಜರಾಜೇಶ್ವರಿ, ಶನೈಶ್ಚರ ಹಾಗೂ ಆಂಜನೇಯ ಸ್ವಾಮಿಯ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಈ ಒಂದು ಯಾಗ ಮಾಡಬೇಕಂತ ದೈವ ಪ್ರೇರಣೆ ಆಗಿದೆ. ಈ ಒಂದು ಯಾಗ ಕೇವಲ ಗುರುಶಾಂತಿ ಮಹಾಯಾಗ ಮಾತ್ರ ಅಲ್ಲ, ಗಣಪತಿ ಹೋಮ, ನವಗ್ರಹ ಹೋಮ, 9 ಗ್ರಹದ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಆಗುತ್ತೆ. ವಿಶೇಷವಾಗಿ ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಹೋಮನೂ ಆಗ್ತಾ ಇದೆ ಧನಾಕರ್ಷಣೆಗೆ. ಇಷ್ಟು ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೂನ್ 2ನೇ ತಾರೀಕು ನೀವು ಮಾಡಿಸ್ಬೇಕು ಅನ್ನೋದಾದ್ರೆ ಒಬ್ಬರಿಗೆ 1,001 ರೂಪಾಯಿ ನೀವು ಹಣವನ್ನು ಪಾವತಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಮನೆ ದೇವರ ಹೆಸರು ಎಲ್ಲ ಪಿನ್ ಕೋಡ್ ಸಮೇತವಾಗಿ ಅಡ್ರೆಸ್ ಅನ್ನು ಸೆಂಡ್ ಮಾಡಬೇಕು. 8431384001 ಈ ನಂಬರ್ಗೆ ನೀವು ಕಳಿಸ್ಕೊಟ್ರೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಪೂಜೆ ಮಹಾಯಾಗದಲ್ಲಿ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆದಮೇಲೆ ನಿಮ್ಮ ಮನೆಗೆ ಒಂದು ಕೊರಿಯರ್ ಬರುತ್ತೆ. ಆ ಕೊರಿಯರಲ್ಲಿ ಒಂದು ಕರುಂಗಲಿ ಮಾಲಾ ಅಂದರೆ ಶಿವ ಗುರು ಸಂಕೇತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ಮಾಲೆ. ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಕರುಂಗಲಿ ಮಾಲೆ ಜೊತೆಗೆ ಪೂಜೆ ಮಾಡಿದ ಅಕ್ಷತೆ, ಮತ್ತೆ ಆ ಕರುಂಗಲಿ ಮಾಲ ಒರಿಜಿನಲ್ ಸರ್ಟಿಫಿಕೇಟ್ ಒಂದು ಬರುತ್ತೆ. ಅದ್ರ ಜೊತೆಗೆ ಒಂದು ದತ್ತಾತ್ರೇಯರ ಫೋಟೋ, ಅದರಲ್ಲಿ ಒಂದು ಮಂತ್ರ ಇರುತ್ತೆ. ಪ್ರತಿದಿನ ಆ ಮಂತ್ರವನ್ನು ನೀವು ಜಪ ಮಾಡೋದಕ್ಕೆ ಒಂದು ಗುರು ಗಾಯತ್ರಿ ಮಂತ್ರವನ್ನು ನಾನು ನಿಮಗೆ ಕೊಡ್ತೀನಿ. ಇಷ್ಟು ಕೂಡ ನಿಮ್ಮ ಮನೆಗೆ ಕೊರಿಯರಲ್ಲಿ ಬರುತ್ತೆ. ಪ್ರತಿಯೊಬ್ಬರಿಗೂ ರಿಜಿಸ್ಟರ್ ಮಾಡಿರೋಂಥ ಅಷ್ಟು ಜನಕ್ಕೂ ಬರುತ್ತೆ. ಗುರುಗಳೇ ಮನೇಲಿ 4 ಜನ ಇದ್ದೀವಿ, ಒಬ್ರಿಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡೋಕೆ 4 ಕರುಂಗಲಿ ಮಾಲೆ ಬರುತ್ತಾ? ಇಲ್ಲ, ಒಂದು ರಿಜಿಸ್ಟ್ರೇಷನ್ಗೆ ಒಂದೇ ಮಾಲೆ ಬರುತ್ತೆ. 1000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿಲ್ಲ. ಸಾಧ್ಯವಾದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹೋದ್ಸಲ ಆದಂಗೆ ಎಲ್ಲ ರಿಜಿಸ್ಟರ್ ಆಗೋದ್ಮೇಲೆ ಮತ್ತೆ ಫೋನ್ ಮಾಡಿ, ಖಂಡಿತ ಬಲವಂತ ಮಾಡಬೇಡಿ. 1000 ಜನಕ್ಕೆ ಮಾತ್ರನೇ ನಾವು ಪ್ಲಾನ್ ಮಾಡಿದ್ದೀವಿ. ಈ ಒಂದು ಪೂಜಾ ಯಾಗವನ್ನು ನೀವು ನೇರವಾಗಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಹಂಗಾಗಿಲ್ಲ ಅಂದ್ರೂ ಕೂಡ ವಾಟ್ಸಪ್ಪಲ್ಲಿ ಹಂಗಾಗಿಲ್ಲ ಅಂದ್ರೂ ಕೂಡ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೀವು ಇದನ್ನು ಲೈವ್ ಸ್ಟ್ರೀಮನ್ನು ನೋಡ್ಬೋದು, ದರ್ಶನ ಪಡಿಬೋದು. ನೇರವಾಗಿ ಬಂದರೆ ಇನ್ನೂ ಒಳ್ಳೆಯದು. 1000 ಜನ ಊಟ ಮಾಡ್ತಾರೆ, ನೀವು ಅನ್ನದಾನ ಸ್ವೀಕಾರ ಮಾಡ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ಅಕ್ಕಪಕ್ಕದವ್ರನ್ನೂ ಕರ್ಕೊಂಬನ್ನಿ, ಸ್ನೇಹಿತರನ್ನೂ ಕರ್ಕೊಂಬನ್ನಿ. ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನ ಮಾಡಿ, ಅನ್ನದಾನವನ್ನು ಸ್ವೀಕಾರ ಮಾಡ್ಕೊಂಡು ಕೂಡ ಹೋಗ್ಬೋದು. ಭಯಪಡುವ ಅವಶ್ಯಕತೆ ಇಲ್ಲ. ಭಗವಂತ ಇದ್ದಾನೆ. ಶಿವನ ಆರಾಧನೆ ಮಾಡಿ. ಈಶ್ವರ ಆರಾಧನೆ ಫೆಬ್ರವರಿ ತಿಂಗಳಲ್ಲಿ ಬಹಳ ವಿಶೇಷ. ಶಿವರಾತ್ರಿ ಮಹೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.